ನಮಸ್ಕಾರ ಸ್ನೇಹಿತರೆ. ರುಚಿಕರವಾದ ಒಣ ಕೊಬ್ಬರಿ ಹೋಳಿಗೆ ಮಾಡಲು ಬೇಕಾದ ಸಾಮಗ್ರಿಗಳು: ಮೊದಲಿಗೆ 5.5 ಸೇರು ಸಕ್ಕರೆಯನ್ನು ಸ್ವಲ್ಪ ನೀರು ಹಾಕಿ ಸಕ್ಕರೆ ಕರಗುವ ತನಕ ಬಿಡಿ. ಮಾರ್ಕೆಟಲ್ಲಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿಯ ಒಣ ಕೊಬ್ಬರಿ ಪೌಡ್ರ್. ನಾನು 550 ಒಣ ಕೊಬ್ಬರಿ ಹೋಳಿಗೆಗೆ ಬೇಕಾದ್ದು 5.5 kg ಒಣ ಕೊಬ್ಬರಿ ಪೌಡ್ರ್ ತೆಗೆದುಕೊಂಡಿದ್ದೀನಿ. ನಾನು ತಗೊಂಡಿರುವ ಒಣ ಕೊಬ್ಬರಿ ಪೌಡ್ರು ಬೆಸ್ಟ್ ಕ್ವಾಲಿಟಿಯ ಪೌಡ್ರು, ಅಂದರೆ ಒಳ್ಳೆ ಕ್ವಾಲಿಟಿಯ ಪೌಡ್ರ್ ಆಗಿರುತ್ತದೆ. ಸಕ್ಕರೆ ಕರಗಿದ ತಕ್ಷಣ ಒಣ ಕೊಬ್ಬರಿ ಪೌಡ್ರನ್ನು ಸಕ್ಕರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಚೆನ್ನಾಗಿ ಮಾಡಬೇಕು, ಇಲ್ಲ ಇದ್ದರೆ ಗಟ್ಟಿ ಉಂಡೆ ಆಗುತ್ತೆ. ಯಾಕಂದರೆ ಸಕ್ಕರೆ ಪಾಕಕ್ಕೆ ಒಣ ಕೊಬ್ಬರಿ ಪೌಡ್ರ್ ಹಾಕ್ತೀವಲ್ಲ, ಅದರಿಂದ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಕ್ಕರೆ ಪಾಕದಲ್ಲಿ ಒಣ ಕೊಬ್ಬರಿ ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಇಲ್ಲ ಅಂದರೆ ಗಟ್ಟಿ ಆಗುತ್ತೆ. ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ, ಕೊಬ್ಬರಿ ಪೌಡ್ರನ್ನ ಹಾಕಿದ್ರ ಮೇಲೆ ತಿರುಗಿಸೋದಿಲ್ಲ, ಆವಾಗ ಗಟ್ಟಿ ಆಗುತ್ತೆ. ನಮಗೆ ಹೋಳಿಗೆ ಲಟ್ಸುವಾಗ ಕಿತ್ತು ಹೋಗುತ್ತೆ, ಇದು ಪ್ರಾಬ್ಲಮ್ ಆಗುತ್ತೆ. ಈ ಪ್ರಾಬ್ಲಮಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಇದನ್ನು ತಿರುಗಿಸಿದ ಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಆರೋಕ್ಕೆ ಬಿಡಿ. ಫುಲ್ಲು ಆರಬೇಕು, ಬಿಸಿ ಏನೂ ಇರಬಾರ್ದು. ಹೂರಣ ತಣ್ಣಗಾಗಬೇಕು. ತಣ್ಣಗಾಗೋ ತನಕ ಅದನ್ನು ಫ್ಯಾನ್ ಹಾಕ್ಬಿಟ್ಟು ಆರಿಸಿ. ಒಂದು ಪರಾತ ತೆಗೆದುಕೊಂಡು ಕೊಬ್ಬರಿ ಹೋಳಿಗೆ ಹೂರಣ ಹಾಕಿ ಅದನ್ನು ಆರೋಕ್ಕೆ ಬಿಡಿ. ನೋಡಿ, ಈ ಥರ ಆರೋಕ್ಕೆ ಬಿಟ್ಬಿಟ್ರೆ ಒಂದು ಅರ್ಧ ಗಂಟೆ ಆರೋಕ್ಕೆ ಬಿಟ್ಟು ಹೋಳಿಗೆ ಹೂರಣ ಫುಲ್ಲಾಗಿ ಆರ್ಕೊಳ್ಳುತ್ತದೆ. ಇನ್ನೊಂದು ಸೈಡಲ್ಲಿ ರವೆ ಮತ್ತು ಮೈದಾ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟಂತ ಹೇಳಿದ್ರೆ 5 ಸೇರು ರವೆ, 2 ಸೇರು ಮೈದಾ ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ನನಗೆ 550 ಹೋಳಿಗೆಗೆ ನಾನು ಕಣಕ ರೆಡಿ ಮಾಡ್ತಾಯಿರೋದು. ಸ್ವಲ್ಪ ಎಣ್ಣೆ ಹಾಕಿ, ಫಸ್ಟು ಎಣ್ಣೆ ಹಾಕಿದ್ರ ಮೇಲೆ ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದೇ ಸಲ ನೀರು ಹಾಕಬೇಡಿ, ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಗಟ್ಟಿಗಿರಲಿ. ಯಾಕಂದರೆ ಒಂದು ಅರ್ಧ ಗಂಟೆ ಅದನ್ನು ಕಲಸಿ ಅರ್ಧ ಗಂಟೆ ಬಿಡಬೇಕು, ಅದು ಚೆನ್ನಾಗಿ ಮೈ ಕೊಡುತ್ತೆ. ನೋಡಿ ಈ ಥರ ಸ್ವಲ್ಪ ಗಟ್ಟಿಗಿರಲಿ ಫಸ್ಟು. ಆಮೇಲೆ ನೀರು ಕೊಡ್ತಾ ಅದು ಮೈ ಕೊಡುತ್ತೆ. ನಿಮ್ಗೆ ಅದು ಗೊತ್ತಾಗುತ್ತೆ ಹೆಂಗಂತೇಳಿ.
ನೋಡಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಫುಲ್ ವಿಡಿಯೋ ನೋಡಿ. ಈ ಥರ ಗಟ್ಟಿ ಆದ ಮೇಲೆ ಒಂದು ಸಲ ಗಟ್ಟಿ ಕಲಸಿ ಇಟ್ಬಿಡಿ. ಒಂದು 10 ನಿಮಿಷ ಬಿಟ್ಟು ಪುನಃ ಒಂದು ಸ್ವಲ್ಪ ನೀರು ಕೊಟ್ಬಿಟ್ಟು ಪುನಃ ಮತ್ತೆ ಅದನ್ನು ಚೆನ್ನಾಗಿ ನಾರಿ ಅದನ್ನು ನೋಡಿ, ಈ ಥರ ನಾರಬೇಕು. ಆವಾಗ ಅದು ಕಣಕ ಕ್ಲೀನಾಗಿ ಮೈ ಕೊಡುತ್ತೆ, ನಮಗೆ ಹೋಳಿಗೆ ತುಂಬ್ಸೋಕ್ಕೆಲ್ಲ ಕ್ಲೀನಾಗಿ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಹೋಳಿಗೆ ಒಡೆಯಲ್ಲ. ನಾನು ಕಣಕ ಈ ಥರ ಕಲಸಿ ಗಟ್ಟಿಯಾಗಿ ಇಟ್ಟ ಮೇಲೆ ಒಂದು 3 ಸಲ ಆದರೂ ನೀರು ಕೊಟ್ಟು ಅದನ್ನು ಚೆನ್ನಾಗಿ ನಾರ್ತೀನಿ, ಆವಾಗ ಕ್ಲೀನಾಗಿ ಆಗುತ್ತೆ. ಅದನ್ನು ಸ್ವಲ್ಪ ಎಣ್ಣೆ ಕೊಟ್ಬಿಟ್ಟು ಕ್ಲೀನಾಗಿ ಲೆವೆಲ್ ಮಾಡ್ಕೊಳ್ಳಿ. ಲೆವೆಲ್ ಮಾಡಿದ್ರ ಮೇಲೆ ಈ ಥರ ಒಂದೇ ಸೈಜಲ್ಲಿ ಕಣಕನ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿದ್ರ ಮೇಲೆ ಅದನ್ನು ಒಂದು ಟ್ರೇಯಲ್ಲಿ ಜೋಡಿಸ್ಕೊಳ್ಳಿ ಕ್ಲೀನಾಗಿ. ನೋಡಿ, ಈ ಥರ ಒಂದು ಬರ್ಪಿ ಟ್ರೇ ಅಂತ ಇದಕ್ಕೆ. ಬರ್ಪಿ ಟ್ರೇಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಟ್ರೇಗೆ ಒರೆಸ್ಕೊಳ್ಳಿ. ಯಾಕಂದರೆ ಕಣಕ ಕಟ್ ಮಾಡಿ ಅದಕ್ಕೆ ಹಾಕಿದ ತಕ್ಷಣ ಅದು ಅಂಟ್ಕೊಳ್ಳುತ್ತೆ, ಅಂಟ್ಕೋಬಾರ್ದು ಅಂದೇಳಿ ಸ್ವಲ್ಪ ಎಣ್ಣೆ ಹಾಕೋದು. ಆಮೇಲೆ ನಿಧಾನಕ್ಕೆ ಒಂದೊಂದೇ ಕಣಕ ತೆಗೆದುಬಿಟ್ಟು ಈ ಥರ ಹೂರಣ ತಗೊಂಡು ಚೆನ್ನಾಗಿ ಅದಕ್ಕೆ ಕಣಕಕ್ಕೆ ತುಂಬಿಸಿ ಕ್ಲೀನಾಗಿ ಮಡಚಿ ಇನ್ನೊಂದು ಟ್ರೇಗೆ ಸ್ವಲ್ಪ ಎಣ್ಣೆ ಹಾಕಿಡಿ. ಆ ಟ್ರೇಗೆ ಹಾಕಿ ಇಟ್ಕೊಳ್ಳಿ. ಹೂರಣ ತುಂಬಿದ ತಕ್ಷಣ ಹೋಳಿಗೆ ಲಡ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಮೈ ಕೊಟ್ಟಿರಲ್ಲ. ಪುನಃ ಒಂದು 5 ನಿಮಿಷ 10 ನಿಮಿಷ ಬಿಡಿ. ಕ್ಲೀನಾಗಿ ಕಣಕ ಕಟ್ ಮಾಡ್ಕೊಳ್ಳಿ, ಹೂರಣ ತುಂಬಿಕೊಂಡು ಆ ಎಣ್ಣೆ ಹಾಕಿರೋ ಒಂದು ಟ್ರೇಗೆ ಹಾಕಿ ಇಡಿ. ಒಂದು 10 ನಿಮಿಷ ಬಿಡಬೇಕು ಟ್ರೇಯಲ್ಲಿ 10 ನಿಮಿಷ ಬಿಟ್ಟಾಗ ಅದು ಕ್ಲೀನಾಗಿ ಮೈ ಕೊಟ್ಟಿರುತ್ತೆ. ಹೋಳಿಗೆ ಲಡಿಸುವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ತುಂಬಿರುವುದನ್ನು ತೆಗೆದುಕೊಂಡು ಕ್ಲೀನಾಗಿ ಲಡಿಸಿ ನೋಡಿ. ತುಂಬಿರೋದನ್ನು ತಗೊಂಡ್ರ ಮೇಲೆ ಕೈಯಲ್ಲಿ ಕ್ಲೀನಾಗಿ ಅದನ್ನ ಸ್ವಲ್ಪ ಒತ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಅಗಲ ಮಾಡ್ಕೊಂಡಾಗ ಕ್ಲೀನಾಗಿ ರೌಂಡಾಗಿ ಲಡ್ಸೋಕ್ಕಾಗತ್ತೆ. ಎಲ್ಲರೂ ತಪ್ಪು ಮಾಡ್ತಾರೆ, ಅದನ್ನು ಉಂಡೆ ತೆಗೆದಿಡ್ತಾರೆ, ಆಮೇಲೆ ಅದನ್ನು ಲಡ್ಸೋಕ್ಕೆ ಹೋಗ್ತಾರೆ, ಆ ಉಂಡೆ ಮೇಲೆ ಲಡಿಸ್ತಾರೆ. ಈ ಥರ ಕೈಯಲ್ಲಿ ತಟ್ಕೊಳ್ಳಲ್ಲ, ಕೈಯಲ್ಲಿ ತಟ್ಕೋಬೇಕು. ಕ್ಲೀನಾಗಿ ತಟ್ಕೊಂಡ್ರ ಮೇಲೆ ಕ್ಲೀನಾಗಿ ರೌಂಡಾಗಿ ಲಡ್ಸೋಕ್ಕಾಗುತ್ತೆ. ಅದು ಹೋಳಿಗೆ ಒಂದೇ ಸೈಜಲ್ಲಿ ಬರುತ್ತೆ. ನೋಡಿ, ಅಡಿಗಡೆ ಹೋಳಿಗೆ ಪೇಪರ್ ಇದೆ. ಹೋಳಿಗೆ ಪೇಪರ್ ಅಂದರೆ ಬ್ಯಾನರ್ ಪೇಪರನ್ನು ಕಟ್ ಮಾಡ್ಕೊಂಡು ಒಂದೇ ಸೈಜಲ್ಲಿ ಹೋಳಿಗೆ ಪೇಪರನ್ನು ರೆಡಿ ಮಾಡ್ಕೊಂಡಿರ್ತೀವಿ. ನಿಮಗೆಲ್ಲ ಸಿಗುತ್ತಲ್ಲ ಔಟ್ಸೈಡಲ್ಲಿ ಬ್ಯಾನರ್ ಪೇಪರ್, ಆ ಬ್ಯಾನರ್ ಪೇಪರ್ ಅದು ಹೋಳಿಗೆ ಪೇಪರ್ ಅಂತೀವಿ ನಾವು. ಅದನ್ನು ಕ್ಲೀನಾಗಿ ಒತ್ಕೊಂಡು ಈ ಥರ ಕ್ಲೀನಾಗಿ ಲಡಿಸ್ಕೊಳ್ಳಿ. ನೋಡಿ, ಈ ಕಡೆ ಅವರು ಹೂರಣ ತುಂಬಿರೋ ಉಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದ್ರ ಮೇಲೆ. ಆವಾಗ ಅದು ಒಣಗಲ್ಲ, ಕ್ಲೀನಾಗಿರುತ್ತೆ. ಮತ್ತು ಲಡಿಸುವಾಗ ಹಾಗೆ ಒತ್ತಿ ಲಡಿಸ್ಬೇಡಿ, ಸ್ಮೂತಾಗಿ ಲಡಿಸಿ. ನಿಧಾನಕ್ಕೆ ಸ್ಮೂತಾಗಿ ಲಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ನೋಡಿ, ಒಂದೇ ಸೈಜ್ ಬರ್ತಾಯಿದೆ. ನೋಡಿ, ನಾನೀಗ ಹೋಳಿಗೆ ಲಡಿಸಿ ಹಾಕಿದ್ದೀವಲ್ಲ, ಹಾಕಿರೋ ಹೋಳಿಗೆ ಎಲ್ಲ ಒಂದೇ ಸೈಜ್ ಇದೆ. ನೋಡಿ, ಸೈಜ್ ಚೇಂಜ್ ಆಗಿಲ್ಲ, ಯಾಕಂದರೆ ನಾವು ಹೋಳಿಗೆ ಪೇಪರ್ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ. ಈ ಥರ ಲಡಿಸಿರೋ ಹೋಳಿಗೆ ಹಂಚೆಲ್ಲ ಹಾಕಿ ಕ್ಲೀನಾಗಿ ಅದನ್ನು ಬೇಯಿಸಬೇಕು. ಎರಡೂ ಸೈಡ್ ಬೇಯಿಸಬೇಕು. ಎಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಸೈಡ್ ಬೇಯಿಸಿಬಿಟ್ಟು ಇಟ್ಬಿಡ್ತಾರೆ. ಆವಾಗ ಹೋಳಿಗೆ ಒಂದು 4-5 ದಿನ ಬರುವಂಥ ಹೋಳಿಗೆ 1-2 ದಿನಕ್ಕೆ ಅದು ಹಾಳಾಗಿಬಿಡುತ್ತೆ. ಹೋಳಿಗೆ ಹಾಕಿದ್ರ ಮೇಲೆ ಎರಡೂ ಸೈಡ್ ಕ್ಲೀನಾಗಿ ಬೇಯಿಸಬೇಕು. ನೋಡಿ, ಈ ಸಲ ಈಗ ಹಾಕಿದಾರಲ್ಲ ಹೋಳಿಗೆನ, ಇದನ್ನು ಒಂದು ಸ್ವಲ್ಪ ಬಾಡಿದ ತಕ್ಷಣ ಇನ್ನೊಂದು ಕಡೆ ಎತ್ತಿ ಇಡಿ, ಯಾಕಂದರೆ ಅವರು ಇನ್ನೊಂದು ಹೋಳಿಗೆ ಅದೇ ಜಾಗದಲ್ಲಿ ಹಾಕಬೇಕಾಗತ್ತೆ. ಈ ಥರ ಹೋಳಿಗೆನ ಬೆಂದ್ರ ಮೇಲೆ ಈ ಥರ ಒಳ್ಳೆ ಕಲರ್ ಬರುತ್ತೆ. ನೋಡಿ, ಕಲರ್ ಬಂದ್ರ ಮೇಲೆ ಆ ಹೋಳಿಗೆನ ಉಲ್ಟಾ ಹಾಕಬೇಕು. ನಿಮಗೆ ಗೊತ್ತಾಗುತ್ತೆ ಅದು. ನೋಡಿ, ಈಗ
ಈ ಹೋಳಿಗೆಯನ್ನು ತೆಗೆದು ಇನ್ನೊಂದು ಕಡೆ ಹಾಕಬೇಕು ನಾವು. ಅಂದರೆ ಸ್ವಲ್ಪ ಬಾಡಿದ ತಕ್ಷಣ ಅದು ಇನ್ನೊಂದು ಕಡೆ ಹಾಕಿ ಹೋಳಿಗೆ ಕಲ್ಲರ್ ಬರಬೇಕು. ಕಲ್ಲರ್ ಬರೋವರೆಗೆ ನಾವು ಅದನ್ನು ಕ್ಲೀನಾಗಿ ಬೇಯಿಸ್ಬೇಕು. ನೋಡಿ ಈಗ ಚೇಂಜ್ ಮಾಡ್ತೀನಿ ನೋಡಿ, ಇದು ಕಲ್ಲರ್ ಬಂದಿರುತ್ತೆ ನೋಡಿ. ನೋಡಿ ಒಳ್ಳೆ ಕಲ್ಲರ್ ಬಂದಿದೆ ನೋಡಿ ಇದು ಹೋಳಿಗೆ. ಈ ಥರ ಕಲ್ಲರ್ ಬರೋವರೆಗೆ ಕ್ಲೀನಾಗಿ ಎರಡೂ ಸೈಡ್ ಬೇಯಿಸಬೇಕು. ಬೇಯಿಸಿದ ತಕ್ಷಣ ಒಳ್ಳೆ ಕಲ್ಲರ್ ಬರುತ್ತೆ. ಆವಾಗ ಹೋಳಿಗೆ ನೋಡೋಕ್ಕೂ ಸಕ್ಕತ್ತಾಗಿರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೋಳಿಗೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಎರಡೂ ಕಡೆ ಬೆಂದಿರುತ್ತೆ ಹೋಳಿಗೆ. ಎಲ್ಲರೂ ತಪ್ಪು ಮಾಡೋದೇನೆಂದರೆ ಎರಡೂ ಕಡೆ ಬೇಯಿಸಲ್ಲ, ಒಂದು ಕಡೆ ಮಾತ್ರ ಬೇಯಿಸ್ತಾರೆ. ಅದನ್ನು ಇಮಿಡಿಯೇಟಾಗಿ ಒಂಚೂರು ಉಲ್ಟಾ ಹಾಕ್ತಾರೆ, ಪುನಃ ಇಟ್ಟುಬಿಡ್ತಾರೆ. ಆ ಥರ ಮಾಡಬಾರ್ದು, ಎರಡೂ ಕಡೆ ಬೇಯಿಸಬೇಕು. ಬೇಯಿಸಿದ ಮೇಲೆ ಈ ಥರ ಹೋಳಿಗೆನ ಒಂದೊಂದನ್ನು ಕ್ಲೀನಾಗಿ ಒಂದೊಂದನ್ನು ಜೋಡಿಸ್ತಾ ಬರಬೇಕು. ಜೋಡಿಸಿದಾಗ ಅದು ಯಾಕೆ ಜೋಡಿಸೋದಂದರೆ ಹೋಳಿಗೆ ಕ್ಲೀನಾಗಿ ಆರಬೇಕನ್ನೋ ಉದ್ದೇಶಕ್ಕೆ ಈ ಥರ ಕ್ಲೀನಾಗಿ ಜೋಡಿಸೋದು. ಜೋಡಿಸಿದಾಗ ಗಾಳಿಗೆ ಕ್ಲೀನಾಗಿ ಹೋಳಿಗೆ ಆರುತ್ತೆ. ಆರಿದ ತಕ್ಷಣ ಹೋಳಿಗೆ ಇನ್ನೂ ಚೆನ್ನಾಗಾಗುತ್ತೆ. ಒಂದಕ್ಕೊಂದು ಹೋಳಿಗೆ ಅಂಟ್ಕೊಳ್ಳಲ್ಲ, ಕ್ಲೀನಾಗಿರುತ್ತೆ ಹೋಳಿಗೆ. ಈ ಕೊಬ್ಬರಿ ಹೋಳಿಗೆ ಅಂತೀವಲ್ಲ, ಕೊಬ್ಬರಿ ಹೋಳಿಗೆ ನೀವು ಎಷ್ಟು ಆರಿಸಿ ಕ್ಲೀನಾಗಿ ಜನರಿಗೆ ಕೊಡ್ತೀರೋ ಅದು ತುಂಬ ಚೆನ್ನಾಗಿರುತ್ತೆ. ರುಚಿಕರವಾದ ಕೊಬ್ಬರಿ ಹೋಳಿಗೆ ರೆಡಿಯಾಗಿದೆ. ಅಂದರೆ ಒಣ ಕೊಬ್ಬರಿ ಹೋಳಿಗೆ ರೆಡಿಯಾಗಿದೆ.